ನಿಂತಿದ್ದ ಲಾರಿಗಳಲ್ಲಿ ಎಚ್ಎಎಲ್ ಕಾರ್ಮಿಕರು ತಮ್ಮ ದ್ವಿಚಕ್ರ ವಾಹನದಲ್ಲಿ ಇಡುತ್ತಿದ್ದ ಮೊಬೈಲ್ ಫೋನ್ಗಳನ್ನು ಹಾಗೂ ಪಾದಚಾರಿಗಳ ಮೊಬೈಲ್ ಫೋನ್ಗಳನ್ನು ಕಸಿದುಕೊಂಡು ಪರಾರಿಯಾಗುತ್ತಿದ್ದ ನೇಪಾಳ ಮೂಲದ 27 ವರ್ಷದ ರೂಪಕ್ ಬಾಬು ಅಲಿಯಾಸ್ ನೇಪಾಳಿಯನ್ನ ಎಚ್ಎಎಲ್ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಯ ತಂದೆ ತಾಯಿ ಹಲವು ವರ್ಷಗಳಿಂದ ನಗರದಲ್ಲಿ ವಾಸವಾಗಿದ್ದು ತಂದೆ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡಿದ್ದಾರೆ. ಆರೋಪಿ ನಗರದಲ್ಲೇ ಹುಟ್ಟಿ ಬೆಳೆದಿದ್ದು ಲಗ್ಗೆರೆಯಲ್ಲಿ ವಾಸವಾಗಿದ್ದು ಚಿಕ್ಕ ವಯಸ್ಸಿನಿಂದಲೇ ಕಳ್ಳತನದ ಹಾದಿ ಹಿಡಿದಿದ್ದ. ಇದೀಗ ಮೊಬೈಲ್ ಕಳವು ವೃತ್ತಿ ಬೆಳೆಸಿಕೊಂಡಿದ್ದನು. ಜೊತೆಗೆ ಸಣ್ಣ ಪುಟ್ಟ ವೆಲ್ಡಿಂಗ್ ಕೆಲಸ ಮಾಡ್ತಿದ್ದನು. ಬನಶಂಕರಿ 2ನೇ ಹಂತದ ನಿವಾಸಿಯಾಗಿರುವ ಆಟೋ ಚಾಲಕರೊಬ್ಬರು ತಮ್ಮ ಮೊಬೈಲ್ ಅನ್ನ ಆಟೋದ ಡ್ಯಾಶ್ ಬೋರ್ಡ್ನಲ್ಲಿಟ್ಟು ಎಚ್ಎಎಲ್ ಫೌಂಡ್ರಿ ಮತ್ತು 4G ಡಿವಿಷನ್ನ ಕ್ಯಾಂಟೀನ್ನ ಸ್ಥಳದಲ್ಲಿ ಆಟೋ ನಿಲ್ಲಿಸಿ ಅಡುಗೆ ಕೆಲಸಕ್ಕೆ ಹೋಗಿದ್ದಾರೆ. ಸಂಜೆ ವಾಪಸ್ ಕೆಲಸ ಮಾಡಿಕೊಂಡು ಬಂದಾಗ ಆಟೋ ಡ್ಯಾಶ್ ಬೋರ್ಡ್ ಮುರಿದಿರುವುದು ಗಮನಕ್ಕೆ ಬಂದಿದೆ. ತಕ್ಷಣ ನೋಡಿದಾಗ ಅದರೊಳಗಿದ್ದ ಮೊಬೈಲ್ಗಳು ಇರಲಿಲ್ಲ. ಮೊಬೈಲ್ ಕಳ್ಳತನವಾಗಿರುವ ಬಗ್ಗೆ ಅವರು ಎಚ್ಎಎಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಮೊಬೈಲ್ ಕಳವು ಪ್ರಕರಣವನ್ನು ದಾಖಲಿಸಿಕೊಂಡ ಎಚ್ಎಎಲ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಜರುದ್ದೀನ್ ಅವರು ಆರೋಪಿಯ ಬಂಧನಕ್ಕೆ ತಂಡವೊಂದನ್ನು ರಚಿಸಿ ತನಿಖೆಗೆ ಇಳಿಸುತ್ತಾರೆ. ಪೊಲೀಸರು ಹಲವು ಮಾಹಿತಿಗಳನ್ನು ಕಲೆ ಹಾಕಿ ಕ್ಯಾಂಟೀನ್ ಬಳಿಯೇ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಮೊಬೈಲ್ ಕಳವು ಮಾಡುತ್ತಿದ್ದುದಾಗಿ ಬಾಯ್ಬಿಟ್ಟಿದ್ದಾರೆ. ಈ ಪ್ರಕರಣವಲ್ಲದೆ ನಗರದ ವಿವಿಧ ಕಡೆಗಳಲ್ಲಿ ಮೊಬೈಲ್ ಸುಲಿಗೆ ಮತ್ತು ಹೈವೇ ರಸ್ತೆಗಳಲ್ಲಿ ಲಾರಿ ಚಾಲಕರ ಮೊಬೈಲ್ಗಳು, ಆಟೋ ಕ್ಯಾಬ್ನಲ್ಲಿ ಚಾಲಕರುಗಳ ಮೊಬೈಲ್ಗಳನ್ನು ಹಾಗೂ ಪಾರ್ಕಿಂಗ್ ಸ್ಥಳಗಳಲ್ಲಿ ನಿಲ್ಲಿಸಿದಂತಹ ವಾಹನಗಳ ಡ್ಯಾಶ್ ಬೋರ್ಡ್ಗಳನ್ನು ಮುರಿದು ಮೊಬೈಲ್ ಫೋನ್ಗಳನ್ನು ಕಳವು ಮಾಡಿರುವುದಾಗಿ ಬಾಯ್ಬಿಟ್ಟಿದ್ದಾರೆ. ಬಂಧಿತ ಆರೋಪಿ ರೂಪಕ್ ಬಾಬು ಅಲಿಯಾಸ್ ನೇಪಾಳಿಯಿಂದ 16 ಲಕ್ಷ ರೂಪಾಯಿ ಮೌಲ್ಯದ 64 ಮೊಬೈಲ್ ಫೋನ್ಗಳನ್ನು ಎಚ್ಎಎಲ್ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಚ್ಎಎಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 64 ಮೊಬೈಲ್ ಫೋನ್ಸ್ ರಿಕವರಿ ಆಗಿದೆ. ಇದರಲ್ಲಿ ವಿಶೇಷ ಅಂದ್ರೆ ಒಬ್ಬ ಆರೋಪಿ ಇದ್ದಾರೆ. ಆ ಪರ್ಟಿಕ್ಯುಲರ್ ಆರೋಪಿ ಅವರು ಬೇರೆ ಅಂದ್ರೆ ಅವರು ಸುಮಾರು ವರ್ಷದಿಂದ ಇದೇ ಕೆಲಸ ಬರೀ ಮೊಬೈಲ್ ಫೋನ್ ಥೆಫ್ಟ್ ಮಾಡ್ತಾ ಇದ್ರು. ಸೊ ಇವರು ಪರ್ಟಿಕ್ಯುಲರ್ ಒಬ್ಬ ಆರೋಪಿ ಕಡೆಯಿಂದ 64 ಸಿಕ್ಕಿದೆ. ಇನ್ನೂ ಕೆಲವರದು ಮಾಹಿತಿ ತೆಗಿತಾ ಇದ್ದಾರೆ ಅವರು. ಸುಮಾರು ಕೇಸಸ್ ಆರೋಪಿ ಮೇಲೆ ಕೋಟೆ ಪೊಲೀಸ್ ಸ್ಟೇಷನ್, ಶಿವಮೊಗ್ಗ ಡಿಸ್ಟ್ರಿಕ್ಟ್, ರಾಜಗೋಪಾಲ್ ನಗರ್, ನಂದಿನಿ ಲೇಔಟ್ ಮತ್ತು ಪೀನಿಯಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸಸ್ ರಿಜಿಸ್ಟರ್ಡ್ ಇದೆ. ಇವ್ರು ಪರ್ಟಿಕ್ಯುಲರ್ ಆರೋಪಿ ಯಾರಿದ್ದಾರೆ ಇವರು 22 ವರ್ಷ, ಆದರೆ ಮೈನರ್ ಇಂದಾನೆ ಈ ತರ ಮಾಡ್ತಾ ಇದ್ರು. ಸೊ ಅದನ್ನು ಒಂದು ಸೀರಿಯಸ್ ಇಶ್ಯೂ ಇದೆ. ಯಾಕೆಂದ್ರೆ ಇಲ್ಲಿವರೆಗೆ ಯಾಕೆ ಅವ್ರ ಮೇಲೆ ಇದು ಮಾಡಿಲ್ಲ. ನಮ್ಮ ಎಚ್ಎಎಲ್ ಪೊಲೀಸ್ ಸ್ಟೇಷನ್ ಮತ್ತೆ DCP ವೈಟ್ ಫೀಲ್ಡ್ಗೆ ನಮ್ಮ ಈಸ್ಟ್ ಜಾಯಿಂಟ್ ಕಮಿಷನರ್ ಎಲ್ಲ ಸೇರಿ ಈ ಪರ್ಟಿಕ್ಯುಲರ್ ಕೇಸ್ ಸ್ವಲ್ಪ ಸ್ಟಡಿ ಮಾಡಬೇಕು. ಯಾಕಂದ್ರೆ ಇಂಥ ಕೇಸಸ್ ನಾವು ನೋಡಿಲ್ಲ. ಒಂದು ಸಿಂಗಲ್ ಆರೋಪಿ ಬರೀ ಮೊಬೈಲ್ ಫೋನ್ ಕತ್ಕೊಂಡು ಆಮೇಲೆ ರಿಸೀವರ್ಸ್ ಕಡೆ ಸ್ವಲ್ಪ ಜಾಸ್ತಿನೇ ಮೊಬೈಲ್ ಸಿಗ್ಬೋದಂತ ಫೈಂಡ್ ಔಟ್. ಈ ಕಾರ್ಯಾಚರಣೆಯನ್ನ ವೈಟ್ ಫೀಲ್ಡ್ ವಿಭಾಗದ DCP ಸಾಯ್ದುಲ್ಲಾ ದಾವತ್ ಅವರ ನಿರ್ದೇಶನದಂತೆ ಮಾರತಹಳ್ಳಿ ಉಪವಿಭಾಗದ ACP ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಎಚ್ಎಎಲ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಜರುದ್ದೀನ್ ಅವರ ನೇತೃತ್ವದಲ್ಲಿ PSI ಗಂಗಾರೆಡ್ಡಿ, ASI ಫಿರೋಜ್ ಖಾನ್, ಸಿಬ್ಬಂದಿಗಳಾದ ಹನುಮಂತರಾಯ, ಪ್ರಭು, ಸುನಿಲ್ ಕುಮಾರ್, ಅಶೋಕ್ ಅವರುಗಳ ತಂಡ ಮೊಬೈಲ್ ಕಳವು ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.